ಅಮೆರಿಕದ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗ ಎದುರಾಗಿದೆ. ಇಷ್ಟು ದಿನ ಹೇರಿದ್ದ ಎಲ್ಲಾ ಸುಂಕವನ್ನ ರದ್ದು ಮಾಡಿದೆ. ಅದರ ಬೆನ್ನಲ್ಲೇ ಭಾರತಕ್ಕೂ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಏನದು ನೋಡ್ಕೊಂಬನ್ನಿ. ದೊಡ್ಡಣ್ಣನ ಸೊಕ್ಕಡಗಿಸಿದ ಸುಪ್ರೀಂ ಕೋರ್ಟ್. ರಾತ್ರೋರಾತ್ರಿ ಟ್ರಂಪ್ ಆದೇಶ, ಭಾರತಕ್ಕೆ ಅದೃಷ್ಟ. ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ನಡೆಯುತ್ತಿರುವ ಹೈಡ್ರಾಮಕ್ಕೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಲ್ಲಿನ ಸುಪ್ರೀಂ ಕೋರ್ಟ್ ನಡುವೆ ದೊಡ್ಡ ಜಟಾಪಟಿಯೇ ನಡೆದಿದೆ. ಡೊನಾಲ್ಡ್ ಟ್ರಂಪ್ ಅವರು ಮನಸು ಇಚ್ಛೆ ಹೇರಿದ್ದ ಸುಂಕದ ಅಥವಾ ಟ್ಯಾರಿಫ್ ಆದೇಶಕ್ಕೆ ಅಮೆರಿಕದ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಇದರಿಂದ ಟ್ರಂಪ್ಗೆ ದೊಡ್ಡ ಮುಖಭಂಗ ಆಗಿದೆ. ಹೊಸ ಬಾಂಬ್ ಸಿಡಿಸಿದ ಡೊನಾಲ್ಡ್ ಟ್ರಂಪ್. ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ರೊಚ್ಚಿಗೆದ್ದ ಡೊನಾಲ್ಡ್ ಟ್ರಂಪ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾತ್ರೋರಾತ್ರಿ ಹೊಸ ಆದೇಶಕ್ಕೆ ಸಹಿ ಹಾಕಿದ್ದಾರೆ. ವಿಶೇಷ ಅಂದ್ರೆ ಟ್ರಂಪ್ ಮತ್ತು ಕೋರ್ಟ್ ನಡುವಿನ ಈ ಗುದ್ದಾಟದಲ್ಲಿ ಭಾರತಕ್ಕೆ ಅನಿರೀಕ್ಷಿತವಾಗಿ ಲಾಭವಾಗಿದೆ. ಭಾರತದ ರಫ್ತು ಸುಂಕ ದಿಢೀರ್ ಇಳಿಕೆಯಾಗಿದೆ. ನರೇಂದ್ರ ಮೋದಿ ನನ್ನ ದೋಸ್ತ ಎಂದ ಟ್ರಂಪ್. ನನ್ನ ಮತ್ತು ಮೋದಿ ನಡುವಿನ ದೋಸ್ತಿ ಸೂಪರ್ ಆಗಿದೆ, ಡೀಲ್ ಕ್ಯಾನ್ಸಲ್ ಆಗಲ್ಲ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಎಂದು ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ 18% ಇದ್ದ ಟ್ಯಾಕ್ಸ್ 10%ಗೆ ಇಳಿಕೆಯಾಗಿದೆ. ಟ್ಯಾರಿಫ್ ಇಳಿದರೂ ಟೀಕೆ ಮಾಡಿದ ರಾಹುಲ್. ಪ್ರಧಾನಿ ಮೋದಿ ಟ್ರಂಪ್ ಅವರೊಂದಿಗೆ ರಾಜಿ ಮಾಡಿಕೊಂಡಿದ್ದಾರೆ. ಅವರ ದ್ರೋಹ ಈಗ ಬಹಿರಂಗವಾಗಿದೆ. ಈ ಬಗ್ಗೆ ಅವರು ಮತ್ತೆ ಮಾತುಕತೆ ನಡೆಸಲು ಸಾಧ್ಯವಿಲ್ಲ. ಅವರು ಮತ್ತೆ ಶರಣಾಗುತ್ತಾರೆ. ರಾಹುಲ್ ಗಾಂಧಿ ಲೋಕಸಭೆ ವಿಪಕ್ಷ ನಾಯಕ. ಟ್ರಂಪ್ ಮೊದಲೇ ದಿಕ್ಕುಮಾನವ. ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಭಯಾನಕ ನಿರ್ಧಾರ ಎಂದು ಜರಿದಿದ್ದಾರೆ. ಜೊತೆಗೆ ಭಾರತದ ಮೇಲಿನ ಟ್ಯಾರಿಫ್ ಇಳಿಸಿದ್ದಾರೆ. ಆದರೂ ಕಾಂಗ್ರೆಸ್ ನಾಯಕರು ಟೀಕಿಸುತ್ತಿರೋದು ಅಚ್ಚರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕದ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗ ಎದುರಾಗಿದೆ. ಇಷ್ಟು ದಿನ ಹೇರಿದ್ದ ಎಲ್ಲಾ ಸುಂಕವನ್ನ ರದ್ದು ಮಾಡಿದೆ. ಅದರ ಬೆನ್ನಲ್ಲೇ ಭಾರತಕ್ಕೂ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಏನದು ನೋಡ್ಕೊಂಬನ್ನಿ. ದೊಡ್ಡಣ್ಣನ ಸೊಕ್ಕಡಗಿಸಿದ ಸುಪ್ರೀಂ ಕೋರ್ಟ್. ರಾತ್ರೋರಾತ್ರಿ ಟ್ರಂಪ್ ಆದೇಶ, ಭಾರತಕ್ಕೆ ಅದೃಷ್ಟ. ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ನಡೆಯುತ್ತಿರುವ ಹೈಡ್ರಾಮಕ್ಕೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಲ್ಲಿನ ಸುಪ್ರೀಂ ಕೋರ್ಟ್ ನಡುವೆ ದೊಡ್ಡ ಜಟಾಪಟಿಯೇ ನಡೆದಿದೆ. ಡೊನಾಲ್ಡ್ ಟ್ರಂಪ್ ಅವರು ಮನಸು ಇಚ್ಛೆ ಹೇರಿದ್ದ ಸುಂಕದ ಅಥವಾ ಟ್ಯಾರಿಫ್ ಆದೇಶಕ್ಕೆ ಅಮೆರಿಕದ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಇದರಿಂದ ಟ್ರಂಪ್ಗೆ ದೊಡ್ಡ ಮುಖಭಂಗ ಆಗಿದೆ. ಹೊಸ ಬಾಂಬ್ ಸಿಡಿಸಿದ ಡೊನಾಲ್ಡ್ ಟ್ರಂಪ್. ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ರೊಚ್ಚಿಗೆದ್ದ ಡೊನಾಲ್ಡ್ ಟ್ರಂಪ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾತ್ರೋರಾತ್ರಿ ಹೊಸ ಆದೇಶಕ್ಕೆ ಸಹಿ ಹಾಕಿದ್ದಾರೆ. ವಿಶೇಷ ಅಂದ್ರೆ ಟ್ರಂಪ್ ಮತ್ತು ಕೋರ್ಟ್ ನಡುವಿನ ಈ ಗುದ್ದಾಟದಲ್ಲಿ ಭಾರತಕ್ಕೆ ಅನಿರೀಕ್ಷಿತವಾಗಿ ಲಾಭವಾಗಿದೆ. ಭಾರತದ ರಫ್ತು ಸುಂಕ ದಿಢೀರ್ ಇಳಿಕೆಯಾಗಿದೆ. ನರೇಂದ್ರ ಮೋದಿ ನನ್ನ ದೋಸ್ತ ಎಂದ ಟ್ರಂಪ್. ನನ್ನ ಮತ್ತು ಮೋದಿ ನಡುವಿನ ದೋಸ್ತಿ ಸೂಪರ್ ಆಗಿದೆ, ಡೀಲ್ ಕ್ಯಾನ್ಸಲ್ ಆಗಲ್ಲ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಎಂದು ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ 18% ಇದ್ದ ಟ್ಯಾಕ್ಸ್ 10%ಗೆ ಇಳಿಕೆಯಾಗಿದೆ. ಟ್ಯಾರಿಫ್ ಇಳಿದರೂ ಟೀಕೆ ಮಾಡಿದ ರಾಹುಲ್. ಪ್ರಧಾನಿ ಮೋದಿ ಟ್ರಂಪ್ ಅವರೊಂದಿಗೆ ರಾಜಿ ಮಾಡಿಕೊಂಡಿದ್ದಾರೆ. ಅವರ ದ್ರೋಹ ಈಗ ಬಹಿರಂಗವಾಗಿದೆ. ಈ ಬಗ್ಗೆ ಅವರು ಮತ್ತೆ ಮಾತುಕತೆ ನಡೆಸಲು ಸಾಧ್ಯವಿಲ್ಲ. ಅವರು ಮತ್ತೆ ಶರಣಾಗುತ್ತಾರೆ. ರಾಹುಲ್ ಗಾಂಧಿ ಲೋಕಸಭೆ ವಿಪಕ್ಷ ನಾಯಕ. ಟ್ರಂಪ್ ಮೊದಲೇ ದಿಕ್ಕುಮಾನವ. ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಭಯಾನಕ ನಿರ್ಧಾರ ಎಂದು ಜರಿದಿದ್ದಾರೆ. ಜೊತೆಗೆ ಭಾರತದ ಮೇಲಿನ ಟ್ಯಾರಿಫ್ ಇಳಿಸಿದ್ದಾರೆ. ಆದರೂ ಕಾಂಗ್ರೆಸ್ ನಾಯಕರು ಟೀಕಿಸುತ್ತಿರೋದು ಅಚ್ಚರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕದ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗ ಎದುರಾಗಿದೆ. ಇಷ್ಟು ದಿನ ಹೇರಿದ್ದ ಎಲ್ಲಾ ಸುಂಕವನ್ನ ರದ್ದು ಮಾಡಿದೆ. ಅದರ ಬೆನ್ನಲ್ಲೇ ಭಾರತಕ್ಕೂ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಏನದು ನೋಡ್ಕೊಂಬನ್ನಿ.
ದೊಡ್ಡಣ್ಣನ ಸೊಕ್ಕಡಗಿಸಿದ ಸುಪ್ರೀಂ ಕೋರ್ಟ್. ರಾತ್ರೋರಾತ್ರಿ ಟ್ರಂಪ್ ಆದೇಶ, ಭಾರತಕ್ಕೆ ಅದೃಷ್ಟ. ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ನಡೆಯುತ್ತಿರುವ ಹೈಡ್ರಾಮಕ್ಕೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಲ್ಲಿನ ಸುಪ್ರೀಂ ಕೋರ್ಟ್ ನಡುವೆ ದೊಡ್ಡ ಜಟಾಪಟಿಯೇ ನಡೆದಿದೆ. ಡೊನಾಲ್ಡ್ ಟ್ರಂಪ್ ಅವರು ಮನಸೋ ಇಚ್ಛೆ ಹೇರಿದ್ದ ಸುಂಕದ ಅಥವಾ ಟ್ಯಾರಿಫ್ ಆದೇಶಕ್ಕೆ ಅಮೆರಿಕದ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಇದರಿಂದ ಟ್ರಂಪ್ಗೆ ದೊಡ್ಡ ಮುಖಭಂಗ ಆಗಿದೆ. ಹೊಸ ಬಾಂಬ್ ಸಿಡಿಸಿದ ಡೊನಾಲ್ಡ್ ಟ್ರಂಪ್. ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ರೋಚಿಗೆದ್ದ ಡೊನಾಲ್ಡ್ ಟ್ರಂಪ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾತ್ರೋರಾತ್ರಿ ಹೊಸ ಆದೇಶಕ್ಕೆ ಸಹಿ ಹಾಕಿದ್ದಾರೆ. ವಿಶೇಷ ಅಂದ್ರೆ ಟ್ರಂಪ್ ಮತ್ತು ಕೋರ್ಟ್ ನಡುವಿನ ಈ ಗುದ್ದಾಟದಲ್ಲಿ ಭಾರತಕ್ಕೆ ಅನಿರೀಕ್ಷಿತವಾಗಿ ಲಾಭವಾಗಿದೆ. ಭಾರತದ ರಫ್ತು ಸುಂಕ ದಿಢೀರ್ ಇಳಿಕೆಯಾಗಿದೆ. ನರೇಂದ್ರ ಮೋದಿ ನನ್ನ ದೋಸ್ತ ಎಂದ ಟ್ರಂಪ್. ನನ್ನ ಮತ್ತು ಮೋದಿ ನಡುವಿನ ದೋಸ್ತಿ ಸೂಪರ್ ಆಗಿದೆ, ಡೀಲ್ ಕ್ಯಾನ್ಸಲ್ ಆಗಲ್ಲ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಎಂದು ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ 18% ಇದ್ದ ಟ್ಯಾಕ್ಸ್ 10%ಗೆ ಇಳಿಕೆಯಾಗಿದೆ. ಟ್ಯಾರಿಫ್ ಇಳಿದರೂ ಟೀಕೆ ಮಾಡಿದ ರಾಹುಲ್. ಪ್ರಧಾನಿ ಮೋದಿ ಟ್ರಂಪ್ ಅವರೊಂದಿಗೆ ರಾಜಿ ಮಾಡಿಕೊಂಡಿದ್ದಾರೆ. ಅವರ ದ್ರೋಹ ಈಗ ಬಹಿರಂಗವಾಗಿದೆ. ಈ ಬಗ್ಗೆ ಅವರು ಮತ್ತೆ ಮಾತುಕತೆ ನಡೆಸಲು ಸಾಧ್ಯವಿಲ್ಲ. ಅವರು ಮತ್ತೆ ಶರಣಾಗುತ್ತಾರೆ. ರಾಹುಲ್ ಗಾಂಧಿ ಲೋಕಸಭೆ ವಿಪಕ್ಷ ನಾಯಕ. ಟ್ರಂಪ್ ಮೊದಲೇ ತಿಕ್ಲು ಮಾನವ. ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಭಯಾನಕ ನಿರ್ಧಾರ ಎಂದು ಜರಿದಿದ್ದಾರೆ. ಜೊತೆಗೆ ಭಾರತದ ಮೇಲಿನ ಟ್ಯಾರಿಫ್ ಇಳಿಸಿದ್ದಾರೆ. ಆದರೂ ಕಾಂಗ್ರೆಸ್ ನಾಯಕರು ಟೀಕಿಸುತ್ತಿರೋದು ಅಚ್ಚರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕದ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗ ಎದುರಾಗಿದೆ. ಇಷ್ಟು ದಿನ ಹೇರಿದ್ದ ಎಲ್ಲಾ ಸುಂಕವನ್ನ ರದ್ದು ಮಾಡಿದೆ. ಅದರ ಬೆನ್ನಲ್ಲೇ ಭಾರತಕ್ಕೂ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಏನದು ನೋಡ್ಕೊಂಬನ್ನಿ. ದೊಡ್ಡಣ್ಣನ ಸೊಕ್ಕಡಗಿಸಿದ ಸುಪ್ರೀಂ ಕೋರ್ಟ್. ರಾತ್ರೋರಾತ್ರಿ ಟ್ರಂಪ್ ಆದೇಶ, ಭಾರತಕ್ಕೆ ಅದೃಷ್ಟ. ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ನಡೆಯುತ್ತಿರುವ ಹೈಡ್ರಾಮಕ್ಕೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಲ್ಲಿನ ಸುಪ್ರೀಂ ಕೋರ್ಟ್ ನಡುವೆ ದೊಡ್ಡ ಜಟಾಪಟಿಯೇ ನಡೆದಿದೆ. ಡೊನಾಲ್ಡ್ ಟ್ರಂಪ್ ಅವರು ಮನಸೋ ಇಚ್ಛೆ ಹೇರಿದ್ದ ಸುಂಕದ ಅಥವಾ ಟ್ಯಾರಿಫ್ ಆದೇಶಕ್ಕೆ ಅಮೆರಿಕದ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಇದರಿಂದ ಟ್ರಂಪ್ಗೆ ದೊಡ್ಡ ಮುಖಭಂಗ ಆಗಿದೆ. ಹೊಸ ಬಾಂಬ್ ಸಿಡಿಸಿದ ಡೊನಾಲ್ಡ್ ಟ್ರಂಪ್. ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ರೋಚಿಗೆದ್ದ ಡೊನಾಲ್ಡ್ ಟ್ರಂಪ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾತ್ರೋರಾತ್ರಿ ಹೊಸ ಆದೇಶಕ್ಕೆ ಸಹಿ ಹಾಕಿದ್ದಾರೆ. ವಿಶೇಷ ಅಂದ್ರೆ ಟ್ರಂಪ್ ಮತ್ತು ಕೋರ್ಟ್ ನಡುವಿನ ಈ ಗುದ್ದಾಟದಲ್ಲಿ ಭಾರತಕ್ಕೆ ಅನಿರೀಕ್ಷಿತವಾಗಿ ಲಾಭವಾಗಿದೆ. ಭಾರತದ ರಫ್ತು ಸುಂಕ ದಿಢೀರ್ ಇಳಿಕೆಯಾಗಿದೆ. ನರೇಂದ್ರ ಮೋದಿ ನನ್ನ ದೋಸ್ತ ಎಂದ ಟ್ರಂಪ್. ನನ್ನ ಮತ್ತು ಮೋದಿ ನಡುವಿನ ದೋಸ್ತಿ ಸೂಪರ್ ಆಗಿದೆ, ಡೀಲ್ ಕ್ಯಾನ್ಸಲ್ ಆಗಲ್ಲ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಎಂದು ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ 18% ಇದ್ದ ಟ್ಯಾಕ್ಸ್ 10%ಗೆ ಇಳಿಕೆಯಾಗಿದೆ. ಟ್ಯಾರಿಫ್ ಇಳಿದರೂ ಟೀಕೆ ಮಾಡಿದ ರಾಹುಲ್. ಪ್ರಧಾನಿ ಮೋದಿ ಟ್ರಂಪ್ ಅವರೊಂದಿಗೆ ರಾಜಿ ಮಾಡಿಕೊಂಡಿದ್ದಾರೆ. ಅವರ ದ್ರೋಹ ಈಗ ಬಹಿರಂಗವಾಗಿದೆ. ಈ ಬಗ್ಗೆ ಅವರು ಮತ್ತೆ ಮಾತುಕತೆ ನಡೆಸಲು ಸಾಧ್ಯವಿಲ್ಲ. ಅವರು ಮತ್ತೆ ಶರಣಾಗುತ್ತಾರೆ. ರಾಹುಲ್ ಗಾಂಧಿ ಲೋಕಸಭೆ ವಿಪಕ್ಷ ನಾಯಕ. ಟ್ರಂಪ್ ಮೊದಲೇ ತಿಕ್ಲು ಮಾನವ. ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಭಯಾನಕ ನಿರ್ಧಾರ ಎಂದು ಜರಿದಿದ್ದಾರೆ. ಜೊತೆಗೆ ಭಾರತದ ಮೇಲಿನ ಟ್ಯಾರಿಫ್ ಇಳಿಸಿದ್ದಾರೆ. ಆದರೂ ಕಾಂಗ್ರೆಸ್ ನಾಯಕರು ಟೀಕಿಸುತ್ತಿರೋದು ಅಚ್ಚರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.